ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಕರ್ನಾಟಕ ರಾಜ್ಯೋತ್ಸವ ಉತ್ಸಾಹಿ ಸಮಿತಿ ಹುಕ್ಕೇರಿ ಕನ್ನಡಿಗರ ಸ್ವಾಭಿಮಾನದ ಸಂಕೇತ ಕರ್ನಾಟಕ ರಾಜ್ಯೋತ್ಸವ ಇದೇ ತಿಂಗಳು 23ರಂದು ಅದ್ದೂರಿ ಸಡಗರದ ಕನ್ನಡ ಮನಸ್ಸುಗಳ ಮಿಲನದ ಕರುನಾಡಿನ ರಾಜ್ಯೋತ್ಸವ. ಮಾಜಿ ಸಂಸದ ರಮೇಶ್ ಕತ್ತಿ, ಮಾಜಿ ಸಚಿವ ಎಬಿ ಪಾಟೀಲ್ ನೇತೃತ್ವದಲ್ಲಿ ಭಾವೈಕ್ಯತೆಗೆ ಹೆಸರುವಾಸಿಯಾದ ಹುಕ್ಕೇರಿಯಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲು ತೀರ್ಮಾನ. ರವಿವಾರ 23ರಂದು ಅರವಿಸಿದ್ದೇಶ್ವರ ಮಠದಿಂದ ಬಸವೇಶ್ವರ ಕೋರ್ಟ್ ಸರ್ಕಲ್ದವರೆಗೆ ತಾಯಿ ಭುವನೇಶ್ವರಿಯ ಭಾವಚಿತ್ರ ಸಹಿತ ನಾಡು, ನುಡಿ, ನೆಲ, ಜಲ, ಭಾಷೆ, ಸಂಸ್ಕೃತಿ ಬಿಂಬಿಸುವ ರೂಪಕಗಳು ಮತ್ತು ಡೊಳ್ಳು, ಗೊಂಬೆ, ಕುದುರೆ ಕುಣಿತ, ವೀರಗಾಸೆ ಸೇರಿದಂತೆ ಕಲಾ ತಂಡಗಳು ಭವ್ಯ ಮೆರವಣಿಗೆಯಲ್ಲಿ ಭಾಗವಹಿಸುವವು. ಶಾಸಕ ನಿಖಿಲ್ ಕತ್ತಿ ಹಾಗೂ ಯುವ ನಾಯಕ ವಿನಯಗೌಡ ಪಾಟೀಲ್ ಸೇರಿದಂತೆ ಕತ್ತಿ ಸಹೋದರರು, ಮಠಾಧೀಶರು, ವಿವಿಧ ಕನ್ನಡ ಪರ ಸಂಘಟನೆಗಳು ಹಾಗೂ ಹುಕ್ಕೇರಿ ರಾಜ್ಯೋತ್ಸವ ಉತ್ಸಾಹಿ ಸಮಿತಿ ಸದಸ್ಯರುಗಳು, ಸಂಘಟಕರು ಪಾಲ್ಗೊಳ್ಳುವರೆಂದು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷ ಮಹಾವೀರ್ ನಿಲಜ್ಗಿ ಸುದ್ದಿಗೋಷ್ಠಿ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಎಲ್ಲರಿಗೂ ನಮಸ್ಕಾರ. ಬರುವ ರವಿವಾರ 23/11/2025 ಹುಕ್ಕೇರಿಯ ಉತ್ಸಾಹಿ ರಾಜ್ಯೋತ್ಸವ ಸಮಿತಿ ವತಿಯಿಂದ ಹುಕ್ಕೇರಿ ನಗರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ರಾಜ್ಯೋತ್ಸವವನ್ನು ಹುಕ್ಕೇರಿ ನಗರದ ಎಲ್ಲ ಯುವಕರು ಹಾಗೂ ಗುರು ಹಿರಿಯರು ಅತ್ಯಂತ ಯಶಸ್ವಿಯಾಗಿ ಆಚರಣೆ ಮಾಡಲು ನಿಶ್ಚಯಿಸಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಹುಕ್ಕೇರಿ ತಾಲೂಕಿನ ವಿವಿಧ ಮಠಾಧೀಶರು, ನಿಡಸೋಶಿಯ ಜಗದ್ಗುರುಗಳು, ಗುರುಶಾಂತೇಶ್ವರ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು, ವಿರಕ್ತ ಮಠದ ಶಿವಾನಂದ ಮಹಾಸ್ವಾಮೀಜಿಗಳು ಹಾಗೂ ಅನೇಕ ಗಣ್ಯಾತಿ ಪೂಜ್ಯ ಸ್ವಾಮೀಜಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ಚಾಲನೆ ನೀಡಲಿದ್ದು, ಅದರ ಜೊತೆನೇ ಹುಕ್ಕೇರಿ ತಾಲೂಕಿನ ನಮ್ಮ ಮಾಜಿ ಸಂಸದರು, ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರು, ಈಗಿನ ನಿರ್ದೇಶಕರಾದ ಹಾಗೂ ನಮ್ಮ ಮಾರ್ಗದರ್ಶಿಯಾದ ರಮೇಶಣ್ಣ ಕತ್ತಿಯವರು ಹಾಗೂ ಮಾಜಿ ಸಚಿವರಾದ ಸನ್ಮಾನ್ಯ ಎಬಿ ಪಾಟೀಲ್ ಸಾಹೇಬರು, ಅದರ ಜೊತೆನೇ ಹುಕ್ಕೇರಿಯ ಜನಪ್ರಿಯ ಶಾಸಕರಾದ ನಿಖಿಲಣ್ಣ ಕತ್ತಿಯವರು, ಪವನಣ್ಣ ಕತ್ತಿಯವರು, ಪೃಥ್ವಿಯಣ್ಣ ಕತ್ತಿಯವರು ಹಾಗೂ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ನಿರ್ದೇಶಕರಾದ ವಿನಯಗೌಡ ಪಾಟೀಲ್ರವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವರಿದ್ದು, ಹುಕ್ಕೇರಿ ತಾಲೂಕಿನ ಸಮಸ್ತ ಗುರು ಹಿರಿಯರು, ಸಮಸ್ತ ಹಿರಿಯರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅನೇಕ ರೂಪಕಗಳು, ಡೊಳ್ಳು ಕುಣಿತ ಇರಬಹುದು, ಗೊಂಬೆ ಆಟ ಇರಬಹುದು, ಅನೇಕ ರೂಪಕಗಳನ್ನು ಒಳಗೊಂಡಿರುವಂತಹ ಒಂದು ರೂಪಕಗಳ ಮೆರವಣಿಗೆಯನ್ನ ಬೆಳಿಗ್ಗೆ 10 ಗಂಟೆಗೆ ಅಡವಿಸಿದ್ದೇಶ್ವರ ಮಠದಿಂದ ಚಾಲನೆಯಾಗುವುದಿದ್ದು, ಸಮಸ್ತ ಕನ್ನಡ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಸಂಪೂರ್ಣ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಉತ್ಸಾಹಿ ಯುವಕ ಮಂಡಳದ ವತಿಯಿಂದ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ.